ಗಣ್ಯಾಗ ಇವ್ರು ಕೊಡಾಕ ಬಂದೀನ್ರಿ, ಯಾಕೋ ನನಗೆ ಕಣ್ಣಿಗೆ ಕತ್ಲು ಬಂದಂಗ ಆತ್ರಿ. ಅದು ಕೊಂಜಿ ಓಡಿ ಹೋದ್ನಿ. ಯಾಕಂದ್ರೆ ಇಟ್ನೆಲ್ಲ ಇಟ್ಕೊಂಡು ಹೋದ್ನಂದ್ರ ಮೊದಲ ಕಾಲ ಮುರಿದು ಎಲ್ಲಾರು ಕೊಸ್ಕೊಂಡಿಂದ ಅದು ನಿಮ್ಮ ವಸ್ತು ನಿಮ್ಮ ಅಂತ ಕಿಟ್ಕೋರಿ. ತಂದು ಕೊಟ್ಟದಿ ಬಾಳೆ ಪಾಡಾಗೈತಿ. ಇಲ್ಲ ಅಂದ್ರ ಹಂಗ ಹೋಗಿದ್ದಾರ ನೋಡ್ಲಿ, ಮೆಟ್ಲೆ ಬಡಿತಿದ್ನಿ ಬಂದ. ಇದು ನಮಗೂ ಹೊಸದಲ್ರಿ, ಹಳಿದಾಗೈತಿ ನಿಮ್ಮಲ್ಲಿ. ಬಾ ಬಾ ಪಟಕ್ನ ಹಾಕ್ಬ. ಇವು ಗತ್ತಂದಾಗ ಎಲ್ಲರೂ ತಿಕ್ಕಾಡಾಗ ಚೂಸ್ತಾವು, ಓದ್ ಎದುರಾಗ ಇರ್ತ ನೋಡ್ರಿ. ಸುಮ್ಮ ಯಾಕೆ सिंचना दिल दिया तो दिलदार, दिल नहीं तो खतरनाक विलन ವಜ್ರಕಾಂತ್. ಅರ್ಥಾತ್ ಪಂಜರದ ಭೂಮಿಯಲ್ಲಿ ಪ್ರೇಮ ಪಂಜರ. ಸಿಂಚನ, ನಾವಿಬ್ಬರು ಈ ಅರಮನೆಯಲ್ಲಿ ಹಾಯಾಗಿ ಸರಸಾಪದಿಂದ ಇರಬೇಕಾದರೆ ಈ ಮಗು ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದರೂ ಕೊಟ್ಟು ಬಿಟ್ಟರೆ ಒಳ್ಳೆಯದಲ್ಲವೇ? ಏನ್ ಮಾತನಾಡ್ತಾ ಇದ್ರ ನೀವು? ನಿಮ್ಮ ಬಾಯಿಂದ ಬರುವ ಇಂಥ ಮಾತುಗಳೇ ನಮ್ಮಿಬ್ಬರ ಪ್ರೇಮದ ಕಾದಿಗೆ ಈ ಮಗುವನ್ನು ಬಿಟ್ಟಿರಲು ಸಾಧ್ಯವಿಲ್ಲ ವಜ್ರಕಾಂತ್, ಸಾಧ್ಯವಿಲ್ಲ. ಏನು? ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ, ಈ ನನ್ನ ರಸರಕ್ತದಿಂದ ಉತ್ಪತ್ತಿಯಾದ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ? ಹೌದು, ಅದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ ಇದು ನನ್ನ ರಕ್ತದಿಂದಲೇ ಹುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿಲಿ ಹೆಣ್ಣೆ? ಹಾಗೆ ಮಾತನಾಡ್ಬೇಡ ನೀವು. ಇಲ್ಲಿಯವರೆಗೂ ನಿಮ್ಮನ್ನು ಏನು ಬಯಸಿಲ್ಲ, ಮುಂದೆ ಏನನ್ನೂ ಕೇಳುವುದಿಲ್ಲ. ದಯವಿಟ್ಟು ಈ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ ವಜ್ರಕಾಂತ್. ನನ್ನ ಊಹೆ ಸರಿಯಾಗಿದೆ. ಇದು ನನ್ನ ರಕ್ತದಿಂದಲೇ ಹುಟ್ಟಿಲ್ಲ. ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೂ ಬಸರಾಗಿರುವ ಕೂಸು ಇದು. ನಿನ್ನ ಬಾಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ ನೀವು. ಇಷ್ಟೊಂದು ಕಠೋರವಾಗಿ ಮಾತನಾಡಬೇಡಿ ನೀವು. ನಿಮ್ಮನ್ನೇ ನಂಬಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ನನ್ನ ಅಣ್ಣಂದಿರ ಹಕ್ಕನ್ನು ತೊರೆದು ಬಂದೆ. ನನ್ನ ಸರ್ವ ಆಸೆಯನ್ನು ನಿಮ್ಮ ಹೆಸರಿಗೆ ಬಂದು ಕೊಟ್ಟೆ. ಆದ್ರೆ ನೀವೇ ನನ್ನ ಪ್ರಾಣ, ನೀವೇ ನನ್ನ ಸರ್ವಸ್ವ ಅಂತ ತಿಳಿದು ನನ್ನ ಆಸ್ತಿ ಕೂಡ ಬಂದು ಕೊಟ್ಟೆ. ಅಂಥದ್ರಲ್ಲಿ ನಮ್ಮಿಬ್ಬರ ಪ್ರೇಮದ ಕಾಲಿಗೆ ಆದ ಈ ಮಗುವನ್ನು ದೂರ ಮಾಡ್ತೀನಿ ಅಂತ ಇನ್ನೊಂದು ಸಾರಿ ಹೇಳಿದ್ದೆ. ಆದ್ರೆ ಈ ಮಗುವಿನ ಮೇಲೆ ಆನೆ ಮಾಡಿ ಹೇಳುತ್ತೇನೆ ವಜ್ರಕಾಂತ್, ನಾನು ಸತ್ತು ಹೋಗುತ್ತೇನೆ ವಜ್ರಕಾಂತ್, ಸತ್ತು ಹೋಗುತ್ತೇನೆ ನಾನು. ಈ ಮಗು ಬದುಕಿದರೆ ತಾನೇ ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿ ಇರುವುದು. ಅಯ್ಯೋ ಪಾಪಿ, ಕೊಲೆಗಾರ, ಕೊನೆಗೂ ನನ್ನ ಮಗನನ್ನು ಕೊಂದು ಬಿಟ್ಟೆಯಲ್ಲ ನೀಚ. ದೇವರೇ, ಪ್ರೀತಿ ಪ್ರೇಮಕ್ಕೆ ಮೋಸಕ್ಕೆ ಸಿಲುಕಿ ನಾನು ಮೋಸ ಹೋದೆ. ನಾನು ತಪ್ಪು ಮಾಡಿಬಿಟ್ಟೆ ದೇವರೇ, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಸಿಂಚನ, ಅಂತೂ ನಿನ್ನ ಕಾಮತೀಟಿಯ ಸಾಕ್ಷಿ ಮಗುವು ಸತ್ತು ಹೋಯಿತು. ಹಾಗಾದರೆ ಇನ್ನು ಮುಂದೆ ಯಾರು ನೀನು? ಅಯ್ಯೋ ದೇವರೇ, ನನ್ನನ್ನು
ಸ್ನೇಹಿತರಿಗೆ ಮೋಸ ಮಾಡಿದ್ದಕ್ಕೋಸ್ಕರ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟ. ಪ್ರೀತಿ ಪ್ರೇಮದ ವಂಚನಾಗಿರು ನನ್ನ ಮಗುವನ್ನು ಕೊಂದ ಹಾಕಿದೆ ಅಲ್ಲ, ಖಂಡಿತವಾಗಿ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕಣೋ. ನೀನು ಬದುಕಿದರೆ ತಾನೇ ನನ್ನನ್ನು ಸಾಯಿಸುವುದು. ನಿನ್ನ ಮಗುವಿನ ಹತ್ತಿರ ನೀನು ಹೊರಟು ಹೋಗು. ಅಯ್ಯೋ ಅಮ್ಮ, ಅಣ್ಣ ಅಣ್ಣ, ನಿಮಗೆ ಮೋಸ ಮಾಡಿದ್ದಕ್ಕೋಸ್ಕರ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ. ಅಣ್ಣ, ಮುಂದಿನ ಜನ್ಮ ಅಂತ ಇದೆ, ಮತ್ತೊಮ್ಮೆ ನಿಮ್ಮ ತಂಗಿಯಾಗಿ ಹುಟ್ಟಿ ಬಂದು ನಿಮ್ಮ ಋಣವನ್ನು ತೀರಿಸುತ್ತೇನೆ ನಾನು. ನಿಮ್ಮ ಋಣವನ್ನು ತೀರಿಸುತ್ತೇನೆ ನಾನು. ಅಣ್ಣ, ದಯವಿಟ್ಟು ಈ ನಿನ್ನ ಪಾಪಿ ತಂಗಿಯನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು ಅಮ್ಮ. शेर डरता है कभी कुत्ते से नहीं. ಅಂತೂ ಕನತೊಟ್ಟ ಈ ವಜ್ರಕಾಂತ್ ಮೊದಲನೆಯ ಕಾರಸ್ಥಾನದ ಮೆಟ್ಟಿಲು ಹತ್ತಿದೆ. ಇನ್ನು ಮುಂದೆ ನೋಡು ಈ ರೌದ್ರಾಮಯ ನಾಟಕದ ನಾಗಾಲೋಟ. ಈ ಆಸ್ತಿಯೆಲ್ಲ ಮಾರಿ ಹೊರದೇಶದಲ್ಲಿ ಮನೆ ಮಾಡಿಕೊಂಡು ಹಾಯಾಗಿ ಇರುತ್ತೇನೆ. ಓಹೋ, ಹುಲಿಯ ಇತ್ತ ಕಡೆನೇ ಬರುತ್ತಿದ್ದಾನೆ. ಬರಲಿ, ಈ ಸೂಕ್ತ ಸಮಯಕ್ಕೆ ಬಂದಿದ್ದಾನೆ. ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲು ಕಂಬಿ ಎಣಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಎಲ್ಲಿದೆಯಣ್ಣ? ತಂಗಮ್ಮ, ಅಯ್ಯೋ ದೇವರೇ, ಇದೆಂತ ಪರಿಸ್ಥಿತಿ ತಂದೆ ನನ್ನ ತಂಗಿಗೆ. ನೀನು ಬರುವ ದಾರಿಯನ್ನು ಬಸ್ ಸ್ಟ್ಯಾಂಡಿನಲ್ಲಿ ಬೆಳಗ್ಗೆಯಿಂದ ಕಾದು ಬೇಸೊತ್ತು ಮನೆಗೆ ಬಂದರೆ ಇಲ್ಲಿ ಇಂಥ ಕರಾಳ ದೃಶ್ಯ ನೋಡುವಂತಾಯ್ತಾ ತಂದೆ? ತಂಗಮ್ಮ, ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕೊಟ್ಟಿಸಿಕೊಳ್ಳಬೇಕಾದ ಈ ನನ್ನ ಕೈಯನ್ನು ಇಂದು ಅನಾಥ ಮಾಡಿ ಹೋದೆಯಾ? ಅಯ್ಯೋ ದೇವರೇ, ಈ ನನ್ನ ಮುದ್ದು ತಂಗಿಯನ್ನು ಯಾಕೆ ಕಸಿದುಕೊಂಡೆ? ತಂಗಮ್ಮ, ಅಣ್ಣ ತಂಗಿಗೆ ರಕ್ಷಾ ಕವಚ ಎಂದು ಹೇಳುತ್ತಾರೆ. ಆದರೆ ಈ ನಿನ್ನ ನತದೃಷ್ಟ ಅಣ್ಣ ತನ್ನ ತಂಗಿಗೇನೆ ರಕ್ಷಣೆ ಕೊಡದಂತಾಯಿತು. ಯಾರು ತಾಯಿಗಂಡರು? ಈ ಹೇಯ ಕೃತ್ಯ ಮಾಡಿದ ತಾಯಿಗಂಡರು ಅವರು ಆತನ ಸುತ್ತಲ ಪಾತ್ರದಲ್ಲಿ ಅಡಗಿದ್ದರು ಸರಿ. ಅವರನ್ನು ಹಿಡಿದು ತಂದು ಅವರ ರೊಂಡವನ್ನು ನಮ್ಮೂರಿನ ಶಿವಾಗ್ಲಿಗೆ ಕಟ್ಟಿದಾಗಲೇ
ಎಬಿಸಿ